ಎಲ್ಲ ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರಿ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ ನಾವಿಂದಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸೋಣ. ಮಾಸ್ಟರ್ಸ್, ಸೀತಾಯಣದ ಸ್ವಾಧ್ಯಾಯಕ್ಕೆ ತಮಗೆಲ್ಲರಿಗೂ ಮತ್ತೆ ಸ್ವಾಗತ. ನಾವು ಸೋಮ ಮತ್ತು ಅನಸೂಯಾಳ ನಡುವಿನ ಮಾತುಕತೆಗಳ ಚರ್ಚೆಯನ್ನ ಮಾಡ್ತಾ ಇದ್ವಿ. ಕುಟೀರದಲ್ಲಿ ಸೋಮಾಳನ್ನ ಹುಡುಕೊಂಡು ಅನಸೂಯ ಮತ್ತು ಅವಳ ತಾಯಿ ಬರ್ತಾರೆ. ಕುಟೀರದಲ್ಲಿ ಅವಳನ್ನ ಭೇಟಿಯಾಗಿರೋದು, ಅವಳು ಅನಸೂಯಾಳನ್ನ ಗುರುತಿಸಿರುವುದು ಮತ್ತು ಅವರೆಲ್ಲರ ನಡುವೆ ಆಗಿರ್ತಕ್ಕಂತಹ ಮಾತುಗಳು, ವಿಶೇಷವಾಗಿ ಅನಸೂಯಾಳಿಗೆ ಅನಿಸಿರ್ತಕ್ಕಂಥ ಭಾವನೆಗಳು ಸರಿ, ಅದು ಸೀತೆಯ ಒಂದು ಅಪಹರಣಕ್ಕೆ ಸಂಬಂಧಪಟ್ಟ ಹಾಗೆ ಅವಳಿಗೆ ಅನಿಸಿದ್ದು ನಿಜವಾಗಿದೆ. ಸೀತೆಯ ಮನಸ್ಸಿಗೆ ವಿರುದ್ಧವಾಗಿ ಅವಳ ಒಪ್ಪಿಗೆ ಇಲ್ಲದೇನೆ ಇಲ್ಲಿ ಏನೂ ನಡೆದಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾಳೆ. ಹಾಗೇನೆ ಇನ್ನು ಅವರು ಮಿಥಿಲೆಯಿಂದ ಬೇರ್ಪಟ್ಟಿಲ್ಲ, ಮಿಥಿಲೆಯಿಂದ ಎಲ್ಲವನ್ನೂ ತೆಗೆದುಕೊಂಡು ಬಂದಿದ್ದೇವೆ. ಅಲ್ಲಿ ಜನಕ ಬಾಬಾ ಮತ್ತು ಸುನೈನಾ ಮಾತೆಯಿಂದ ಬಂದಿರತಕ್ಕಂಥ ಒಂದು ಸಂಸ್ಕೃತಿ, ಸಂಸ್ಕಾರ, ಹಂಚಿ ತಿಂತಕ್ಕಂಥದ್ದು, ದಾಸೋಹ ಮಾಡ್ತಕ್ಕಂಥದ್ದು ಮತ್ತು ಸಂಗ್ರಹ ಪ್ರವೃತ್ತಿಯಿಂದ ಪ್ರಕೃತಿಯಲ್ಲಿ ಯಾವ ರೀತಿಯ ಸಮತೋಲನ ಉಂಟಾಗುತ್ತೆ ಅಂತಕ್ಕಂಥ ಮಾತುಗಳೆಲ್ಲವನ್ನೂ ಅವಳು ಹೇಳ್ತಾ ಬಂದಿದ್ದಾಳೆ. ಹೀಗೆ ಚರ್ಚೆ ಮುಂದುವರಿಯುತ್ತೆ. ಹೀಗಾಗಿ ಬಿಸಿಲಿನ ತಾಪ ಹೆಚ್ಚಾಗಿದೆ, ಒಳಗಡೆ ಹೋಗೋಣ ಅಂತ ಹೇಳಿ ಅವರನ್ನ ಕರ್ಕೊಂಡು ಬರ್ತಾಳೆ. ಒಳಗಡೆ ಬಂದು ಮತ್ತೆ ಮಾತನ್ನ ಮುಂದುವರಿಸ್ತಾಳೆ. ಇಲ್ಲಿ ಸೋಮ ಈ ಸೀತಾಮಾತೆಯ ಒಂದು ಪ್ರೀತಿ ಹೇಗಿತ್ತು, ಅವಳ ಮೇಲೆ ಎಲ್ಲರೂ ಹೇಗೆ ಪ್ರೀತಿಯನ್ನ ಇಟ್ಕೊಂಡಿದ್ರು, ಅವಳು ಎಲ್ಲರಿಗೂ ಹೇಗೆ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದ್ಲು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ಅವರ ಮದುವೆಗೆ ಪೂರ್ವದಲ್ಲಿನೇ, ಸೀತೆ ಮತ್ತು ರಾಮರ ಮದುವೆಗೆ ಪೂರ್ವದಲ್ಲಿನೇ ಮಹಾರಾಣಿ ಕೌಸಲ್ಯ, ಅಯೋಧ್ಯೆಯ ಮಹಾರಾಣಿ ಕೌಸಲ್ಯ ಮಿಥಿಲೆಯ ಕಲಾಕಾರರನ್ನ ಕರೆಸಿ ಸೀತಾಮಾತೆಯ ಕಕ್ಷವನ್ನ ಅಲಂಕಾರ ಮಾಡಿಸಿದ್ರಂತೆ. ಮತ್ತು ಮಿಥಿಲೆಯ ಆಹಾರ ವೈಶಿಷ್ಟ್ಯಗಳನ್ನ ಕಲಿತುಕೊಂಡು ಬರ್ಲಿಕ್ಕೆ ತಮ್ಮ ಅಡುಗೆಯವರನ್ನ ಕಳಿಸಿ ಸೀತೆಗೆ ಇಲ್ಲಿ ಬೇರೆ ಅನಿಸ್ಬಾರ್ದು, ಮಿಥಿಲೆಯ ಒಂದು ಅನುಭವ ಬರಬೇಕು, ತನ್ನ ಮನೆಯ ಒಂದು ಅನುಭವ ಬರಬೇಕು, ಸಾಧ್ಯವಾದಷ್ಟು ತನ್ನ ಮನೆ ಅಂತ ಹೇಳಿ ಅವಳು ಭಾವಿಸಬೇಕು ಅಂತಕ್ಕಂಥ ಒಂದು ಆತ್ಮೀಯತೆ, ಪ್ರೀತಿ ಎಷ್ಟಿತ್ತು ಅನ್ನೋದನ್ನ ಇದು ತೋರಿಸಿಕೊಡುತ್ತೆ. ಇಂತಹ ಒಂದು ಅಪಾರವಾಗಿರ್ತಕ್ಕಂಥ ಪ್ರೀತಿ ಅಲ್ಲಿ ಇತ್ತು. ಇನ್ನು ಮುಂದುವರಿತಾ ಹೇಳ್ತಾಳೆ, ಸೀತಾಮಾತೆ ತುಂಬಾ ಸುಂದರಳಾಗಿದ್ಲು, ಆದ್ರೆ ಅವಳೆಂದು ಅದಕ್ಕೆ ಗಮನ ನೀಡಲಿಲ್ಲ. ಅವಳು ತುಂಬಾ ಸುಂದರ ಆಗಿದ್ಲು, ಆದ್ರೆ ಅದಕ್ಕೆ ಗಮನ ನೀಡಲಿಲ್ಲ. ಈ ಭೌತಿಕ ಜಗತ್ತಿನಲ್ಲಿರುವುದೆಲ್ಲವೂ ಒಂದು ದಿನ ಮಾಸಿ ಹೋಗ್ತದ, ನಶಿಸಿ ಹೋಗ್ತದ, ಅದರಿಂದ ಅದಕ್ಕೆ ಹೆಚ್ಚಿನ ಗಮನವನ್ನ ನೀಡಬಾರದು ಅಂತ ಹೇಳಿ ಆಗಾಗ ಹೇಳ್ತಿದ್ಲು ಅಂತ ಹೇಳಿ ಹೇಳ್ತಾರೆ. ಇನ್ನು ಗವಿಯ ಒಳಗೆ ಬರುತ್ತಿದ್ದಂತೆ ಅವಳು ಒಂದು ತನ್ನ ಸ್ಥಾನದಲ್ಲಿ ಕುಳಿತುಕೊಳ್ತಾಳೆ. ಮೂಲೆಯಲ್ಲಿ ಒಂದು ಸ್ಥಾನ ಇರುತ್ತೆ. ಅನಸೂಯ ಬೆಳಿಗ್ಗೆ ಅದನ್ನ ಲಕ್ಷ್ಯ ಕೊಟ್ಟು ನೋಡಿರೋದಿಲ್ಲ, ಈಗ ನೋಡ್ತಾಳೆ. ಮೂಲೆಯಲ್ಲಿ ಒಂದು ಸ್ಥಾನ ಇರುತ್ತೆ, ಅಲ್ಲಿ ಹುಲ್ಲಿನ ಹಾಸಿಗೆಯನ್ನ ಮಾಡಿರ್ತಾರೆ. ಆ ಹುಲ್ಲು ಹಾಸಿಗೆಯ ಪಕ್ಕದಲ್ಲಿ ಒಂದು ಸೀತಾಮಾತೆಯನ್ನ ಹೋಲ್ತಕ್ಕಂಥ ಒಂದು ಸ್ತ್ರೀ ವಿಗ್ರಹ ಇರುತ್ತೆ. ಆ ವಿಗ್ರಹಕ್ಕೆ
ಪೂಜೆಯನ್ನ ಮಾಡಿರ್ತಾರೆ, ಹೂಗಳನ್ನ ಏರಿಸಿ ಪೂಜೆಯನ್ನ ಮಾಡಿರ್ತಾರೆ. ಆ ಸ್ಥಳದಲ್ಲಿ ಸೋಮ ಹೋಗಿ ಕುಳಿತುಕೊಳ್ತಾಳೆ. ಅಲ್ಲಿ ಅನಸೂಯ ಮತ್ತು ಅವಳ ತಾಯಿ ಕೂಡ ಬರ್ತಾರೆ. ಅವರಿಗೂ ಕೂಡ ಇಲ್ಲೇ ಸಮೀಪದಲ್ಲಿ ಕೂಡ್ರಿ ಅಂತ ಹೇಳಿ ಅವರಿಗೂ ಕೂಡ ಕೆಳಗೆ ಹಾಸ್ಕೊಳ್ಳಿಕ್ಕೆ ಮೆತ್ತನೆಯ ಆಸನಗಳನ್ನ ಕೊಡ್ತಾಳೆ. ಆಗ ಅವಳ ತಾಯಿ, ಅನಸೂಯಾಳ ತಾಯಿ ಹೇಳ್ತಾಳೆ, ನಿಮಗೆ ಬಹುಶಃ ದಣಿವಾಗಿರಬೇಕು, ಇದುವರೆಗೆ ನಮಗೆಲ್ಲ ಊಟ ತಯಾರು ಮಾಡಿ ಬಡಿಸಿದ್ದೀರಿ, ನಿಮಗೆ ಆಯಾಸ ಆಗಿರ್ಬೇಕು, ದಣಿವಾಗಿರ್ಬೇಕು, ನೀವು ಸ್ವಲ್ಪ ವಿಶ್ರಾಂತಿ ಮಾಡ್ತಿದ್ರೆ ಮಾಡ್ರಿ, ನಾವು ಆಮೇಲೆ ಬರ್ತೀವಿ ಅಂತ ಹೇಳಿ ಹೇಳ್ತಾಳೆ. ಆಗ ಸೋಮ ಹೇಳ್ತಾಳೆ, ವಿಶ್ರಾಂತಿ, ನನಗೆ ವಿಶ್ರಾಂತಿಯ ಅಗತ್ಯವಿಲ್ಲ. ಇಲ್ಲಿ ಗಮನಿಸಿ ಮಾಸ್ಟರ್ಸ್, ಧ್ಯಾನಿಗಳು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಇದು. ಧ್ಯಾನದ ಶಕ್ತಿ ಎಷ್ಟಿರುತ್ತೆ ಅಂತಂದ್ರೆ, ದಿನದ 24 ಗಂಟೆ ನಿರಂತರವಾಗಿ ಕೆಲಸ ಮಾಡುವ ಒಂದು ಸಾಮರ್ಥ್ಯವನ್ನ ನಾವಿಲ್ಲಿ ಪಡಿತೀವಿ. ಇಲ್ಲಿ ಸೋಮ ನಿರಂತರವಾಗಿ ಧ್ಯಾನದಲ್ಲಿ ಇರ್ತಕ್ಕಂಥವಳು. ಅವಳಿಗೆ ಅಷ್ಟು ವಯಸ್ಸಾಗಿದ್ದೆ, ತುಂಬಾ ಹಣ್ಣು ಮುದುಕಿ ನೋಡ್ರಿ. ತ್ರೇತಾಯುಗದ ಪ್ರಾರಂಭದಲ್ಲಿ ಇರ್ತಕ್ಕಂಥವಳು ಅವಳು. ಈ ತ್ರೇತಾಯುಗದ ಕೊನೆಯಲ್ಲಿ ಈ ವೃತ್ತಾಂತ ಎಲ್ಲ ನಡೆದಿದೆ. ಅಷ್ಟು ವಯಸ್ಸಾಗಿರ್ತಕ್ಕಂಥವಳು ಇನ್ನು ಎಷ್ಟೋ ಜನರಿಗೆ ಅಡಿಗೆ ಮಾಡಿ ಬಡಿಸ್ತಾಳೆ, ಮತ್ತು ಎಲ್ಲರನ್ನ ನೋಡ್ಕೊಳ್ತಾಳೆ ಅಂತಂದ್ರೆ ಅವಳಲ್ಲಿ ಎಂಥ ಶಕ್ತಿ ಇರಬೇಕು. ನನಗೆ ವಿಶ್ರಾಂತಿಯ ಅಗತ್ಯ ಇಲ್ಲ ಅಂತ ಹೇಳಿ ತಲೆ ಅಳ್ಳಾಡಿಸ್ತಾ ಹೇಳ್ತಾಳೆ. ನಿಮ್ಮನ್ನು ಇಲ್ಲಿ ಎಳೆದು ತಂದಿರ್ತಕ್ಕಂಥ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರವನ್ನ ನೀಡಬೇಕು, ಬನ್ನಿ ಇಲ್ಲಿ ಬಂದು ಕುಳಿತುಕೊಳ್ರಿ, ನನ್ನ ಸಮೀಪ ಬಂದು ಕುಳಿತುಕೊಳ್ರಿ ಅಂತ ಹೇಳಿ ಅವಳು ಕಣ್ಣು ಮುಚ್ಚಿ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅವಳ ಧ್ವನಿಯಲ್ಲಿ ಏನೋ ಬದಲಾವಣೆ ಕಾಣುತ್ತೆ. ಅದು ಅವಳ ಮೂಲಕ ಬೇರೆ ಯಾರೋ ಮಾತನಾಡಿದಂತೆ ಅನಿಸುತ್ತೆ. ಅವಳ ಧ್ವನಿಯಲ್ಲಿ ಅಪಾರವಾಗಿರ್ತಕ್ಕಂಥ ಒಂದು ಬದಲಾವಣೆ ಕಂಡು ಬರುತ್ತೆ ಅಂತ. ಅವಾಗ ಈ ಕೆಲವೊಂದು ವೃತ್ತಾಂತಗಳನ್ನ ಅವಳು ಹೇಳ್ತಾಳೆ. ಮಾತೆ ಮತ್ತು ಶ್ರೀರಾಮ್ ಅರಣ್ಯಕ್ಕೆ ತೆರಳುವಾಗ ಅವರು ತೆರಳುವುದಕ್ಕೆ ಆ ಒಂದು ತುಂಬಾ ಆಳವಾಗಿರ್ತಕ್ಕಂಥ ಒಂದು ಕಾರಣ ಇತ್ತು. ಇದಕ್ಕೆ ನಮಗೆ ಹೊರಗಡೆ ಕಾಣ್ತಕ್ಕಂತಹ ಕಾರಣಗಳು ಏನು ಅಂದ್ರೆ, ಮಹಾರಾಜ ದಶರಥ ಮತ್ತು ಕೈಕೇಯಿಯ ನಡುವೆ ಆಗಿರ್ತಕ್ಕಂತಹ ವಚನ ಕೊಟ್ಟಿರೋದ್ರಿಂದ ಹೀಗಾಗಿದೆ ಅಂತ ಹೇಳಿ ನಾವು ಹೇಳ್ತೀವಿ. ಅವು ಯಾವೂ ಅಲ್ಲ. ಅದು ಮಹಾರಾಜ ದಶರಥರದು ಮಹಾರಾಣಿ ಕೈಕೇಯಿಯ ವಚನ ನೀಡಿದ ಕಾರಣದಿಂದಾಗಿ ಆಗಲಿ, ಅಥವಾ ಅವಳ ಮತ್ಸರದಿಂದಾಗಿ ಆಗ್ಲಿ, ಅಥವಾ ದಾಸಿ ಮಂಥರೆಯ ದುಷ್ಟತನದ ಕಾರಣದಿಂದಾಗ್ಲಿ ಅಲ್ಲ. ಅವೆಲ್ಲ ಬಾಹ್ಯ ಕಾರಣಗಳು. ಅವರ ವನವಾಸಕ್ಕೆ ಇವೆಲ್ಲ ನಮಗೆ ಹೊರಗಡೆ ಕಾಣ್ತಕ್ಕಂಥ ಬಾಹ್ಯ ಕಾರಣಗಳು. ಅವು ಅವರನ್ನು ಅರಣ್ಯಕ್ಕೆ ತೆರಳುವಂತೆ ಮಾಡಿದವು. ಅದು ಆ ರೀತಿ ಆಗಿರದೇ ಇದ್ರೆ ಬೇರೆ ರೀತಿಯ ಸಂದರ್ಭಗಳು ಕಾಣಿಸಿಕೊಳ್ಳಬಹುದಾಗಿತ್ತು. ಒಂದ್ ವೇಳೆ ಈ ಕಾರಣಗಳಿಲ್ಲ ಇದ್ರೆ ಹೋದ್ರೆ ಬೇರೆ ರೀತಿಯ ಕಾರಣಗಳು ಕಾಣಿಸಿಕೊಳ್ಳಬಹುದಾಗಿತ್ತು. ಈ ಘಟನೆ ಬೇರೆ ಲೋಕದಲ್ಲಿ ಯೋಜನೆಯ ಈಗಾಗಲೇ ಬೇರೆ ಲೋಕದಲ್ಲಿ ಈ ಯೋಜನೆ ರೂಪುಗೊಂಡಿತ್ತು ಅಂತ ಹೇಳಿ ಹೇಳ್ತಾಳೆ. ಈ ಸನ್ನಿವೇಶಗಳು, ಈ ಪರಿಮಿತಿಗಳು ಅವರಿಗೆ ಅಯೋಧ್ಯೆಯ ನಿರ್ಬಂಧವನ್ನು ಬಿಟ್ಟು ತಮ್ಮ ಕಾರಣ ಜನ್ಮದ ಆಳವಾದ ಉದ್ದೇಶಗಳನ್ನು ಈಡೇರಿಸುವಂತೆ ಸನ್ನಿವೇಶವನ್ನ ನಿರ್ಮಿಸಿದವು. ಈಗ ಬಂದಿರತಕ್ಕಂಥ ಸನ್ನಿವೇಶಗಳು, ಇಲ್ಲಿನ ಪರಿಮಿತಿಗಳು ಅವರ ಅನ್ಯ ಕಾರಣ ಜನ್ಮ, ಅವರು ಜನ್ಮ ತಾಳಿದ ಕಾರಣ ಏನು, ಇದಕ್ಕಾಗಿನೇ ಅವರು ಬಂದಿರ್ತಾರೆ. ಜನ ಕಲ್ಯಾಣಕ್ಕಾಗಿ ಅವರು ಬಂದಿರ್ತಾರೆ. ಅನೇಕ ಜನರನ್ನ ಉದ್ಧಾರ ಮಾಡೋದಕ್ಕಾಗಿ ಬಂದಿರ್ತಾರೆ. ಪ್ರಕೃತಿಯ ಪ್ರೇಮವನ್ನ, ಸಮತೋಲನವನ್ನ ಕಾಯ್ದುಕೊಳ್ಳುವುದಕ್ಕಾಗಿ ಬಂದಿರ್ತಾರೆ. ಎಲ್ಲ ಕಾರಣ ಜನ್ಮದ ಆಳವಾದ ಉದ್ದೇಶಗಳನ್ನ ಈಡೇರಿಸುವ ಸಲುವಾಗಿ ಇವರು ಬಂದಿರ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾರೆ. ಹೀಗೆ ಸ್ವಲ್ಪ ಹೊತ್ತಾದ ಕೂಡಲೇ ಕಣ್ಣು ತೆರೆದು ನೋಡ್ತಾಳೆ. ಇವರೆಲ್ಲರೂ ಕೇಳ್ತಾ ಇದ್ದಾರೋ ಇಲ್ವೋ, ಅಥವಾ ಅವ್ರಿಗೆ ಅರ್ಥ ಆಗಿದೆಯೋ ಇಲ್ಲೋ ಅನ್ನೋದನ್ನ ತಿಳ್ಕೊಲಿಕ್ಕೆ ಇರಬಹುದು. ಸೋಮಾಳ ತಾಯಿ ತಲೆದೂಗ್ತಾಳೆ. ಸೋಮಾಳಿಗೆ ಇನ್ನೂ ಹೆಚ್ಚು ಕೇಳಬೇಕು ಅಂತಕ್ಕಂಥ ಆಸಕ್ತಿ, ಮುಂದಿನದಕ್ಕಾಗಿ ಅವಳು ಕಾತರಳಾಗಿ ಕುಳಿತಿರ್ತಾಳೆ. ಅದು ನಿಜವೆಂದು ನನಗೆ ಗೊತ್ತು. ಈ ಕಾರಣ ಇದು ನಿಜ ಅಂತ ಹೇಳಿ ನನಗೆ ಗೊತ್ತು. ಯಾಕಂತಂದ್ರೆ ಮಾತೆ ನನಗೆ ಸುಳಿವು ಕೊಟ್ಟಿದ್ದಾಳೆ, ಗುಪ್ತ ಬೀಜಗಳನ್ನು ಬಿಟ್ಟು ಹೋಗಿದ್ದಾಳೆ. ಗುಪ್ತವಾಗಿರ್ತಕ್ಕಂಥ ಬೀಜಗಳನ್ನ ಅವರು ವನವಾಸಕ್ಕೆ ಹೋಗ್ಲಿಕ್ಕೆ ಏರು ಕಾರಣ ಅಂತಕ್ಕಂಥ ಒಂದು ಸುಳಿವನ್ನ ನಾನು ಕೊಟ್ಟಿದ್ದಾಳೆ. ಆ ಗುಪ್ತವಾದ ಬೀಜಗಳನ್ನ ಬಿಟ್ಟು ಹೋಗೋದಷ್ಟೇ ಅಲ್ದೇನೆ ಅವುಗಳನ್ನ ತೆಗೆದು ನೋಡುವ ಅವಕಾಶವನ್ನು ಕೂಡ ನನಗೆ ಕೊಟ್ಬಿಟ್ಟಿದ್ದಾಳೆ. ಅವಳು ಹೋಗುವ ಮೊದಲು ಪವಿತ್ರ ಜ್ಯೋತಿಯನ್ನು ಬೆಳಗಿಸಿ ಮಿಥಿಲೆಯ 4 ಜನ ಸೇವಕಿಯರಿಗೆ ಹೇಳಿ ಹೋಗಿರ್ತಾಳೆ, ನಾನು ಮರಳಿ ಬರುವವರೆಗೆ ಅದು ಬೆಳಗುತ್ತಿರುವಂತೆ ನೋಡಿಕೊಳ್ಳಿ ಅಂತ ಹೇಳಿ. ಹೀಗಾಗಿ ಆ ಜವಾಬ್ದಾರಿಯನ್ನ 4 ಜನರಿಗೆ ಕೊಟ್ಟಿರ್ತಾಳೆ. ತನ್ನ
ಒಂದು ಭಾಗವನ್ನ ಅಯೋಧ್ಯೆಯಲ್ಲಿ ಇರ್ಲಿಕ್ಕೆ ಅವಳು ಅನುಮತಿ ನೀಡಿರ್ತಾಳೆ. ಅದನ್ನ ಆ ಸಾಮ್ರಾಜ್ಯದ ಒಂದು ಸಂರಕ್ಷಣೆಗಾಗಿ ರಕ್ಷಣಾತ್ಮಕ ಕವಚವನ್ನ ಅದು ಹರಡ್ತದ ಅಂತ ಹೇಳಿ ಹೇಳ್ತಾಳೆ. ತನ್ನ ಅಸ್ತಿತ್ವದ ಒಂದು ಭಾಗವನ್ನ ಆ ಪವಿತ್ರ ಜ್ಯೋತಿಯಲ್ಲಿ ಇರಿಸಿರ್ತಾಳೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾಳೆ. ಸಮಯ ಗತಿಸಿದ ಹಾಗೆ, ಕಾಲ ಕಳೆದ ಹಾಗೆ ಆ ಪವಿತ್ರ ಜ್ಯೋತಿಯಲ್ಲಿ ಇನ್ನೂ ಅಗಾಧವಾದದ್ದೇನೋ ಇದೆ, ಅಧಿಕವಾದದ್ದೇನೋ ಇದೆ ಅಂತ ಹೇಳಿ ಅವಳಿಗೆ ಅನಿಸ್ತಾ ಇರುತ್ತೆ. ಯಾಕಂತಂದ್ರೆ ಆ ಜ್ಯೋತಿ ಎದುರೆ ಕಣ್ಣು ಮುಚ್ಚಿ ಕುಳಿತುಕೊಂಡಾಗ, ಅವಳು ಧ್ಯಾನ ನಿರತಳಾದಾಗ ಪಯಣದಲ್ಲಿರ್ತಕ್ಕಂಥ ಶ್ರೀರಾಮ ಮತ್ತು ಮಾತೆಯರ ಚಿತ್ರಗಳನ್ನ ಅವಳು ನೋಡ್ತಾ ಇರ್ತಾಳೆ. ಜ್ಯೋತಿಯ ಮುಂದೆ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ, ಧ್ಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶ್ರೀರಾಮ ಮತ್ತು ಸೀತಾ ಮಾತೆಯರ ಚಿತ್ರಗಳನ್ನ ಅವಳು ನೋಡ್ತಾ ಇರ್ತಾಳೆ. ಅಲ್ಲದೇನೆ ಅವರ ಸಂಭಾಷಣೆಗಳನ್ನು ಕೂಡ ಅವಳು ಕೇಳ್ತಾ ಇರ್ತಾಳಂತೆ. ಕೆಲವೊಂದು ಸರಿ ಅವರನ್ನ ಅನುಸರಿಸಿ ಹೋಗಿ ಅಲ್ಲಿರ್ತಕ್ಕಂಥ ಸ್ಥಳಗಳ ಬಗ್ಗೆನೂ ಕೂಡ ಅವಳು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಮಾತೆ ತನ್ನನ್ನು ತಲುಪಲು ಸಾಧ್ಯವಾಗುವಂತೆ ನನಗೊಂದು ದ್ವಾರವನ್ನು ಬಿಟ್ಟು ಹೋಗಿದ್ದಳು. ನೋಡ್ರಿ, ಶೂನ್ಯದ ಒಂದು ದ್ವಾರ ಅವಳಿಗೆ ಬಿಟ್ಟು ಹೋಗಿರ್ತಾಳೆ. ಯಾವಾಗ್ಲೂ ಅವಳ ಸಂಪರ್ಕದಲ್ಲಿರೋ ಹಾಗೆ ಒಂದು ದ್ವಾರವನ್ನ ಬಿಟ್ಟು ಹೋಗಿರ್ತಾಳೆ. ಅವಳ ಪಯಣದಾದ್ಯಂತ ಆ ದ್ವಾರ ಎಂದೂ ಮುಚ್ಚಿಕೊಳ್ಳಲಿಲ್ಲ, ಲಂಕೆಯವರೆಗೆಯೂ ಕೂಡ ಅದು ತೆರೆದುಕೊಂಡೇ ಇತ್ತು ಅಂತ ಹೇಳಿ ಸೋಮ ಹೇಳ್ತಾಳೆ. ಈ ಕುರಿತು ನಾನೆಂದೂ ಯಾರ ಜೊತೆಗೂ ಹಂಚಿಕೊಂಡಿಲ್ಲ, ಕೆಲವು ಸರಿ ಇದು ಕನಸಿನಲ್ಲಿ ನೋಡಿದೀನಿ ಅಂತ ಹೇಳಿದೀನಿ ಅಂತ ಹೇಳಿ ಹೇಳ್ತಾಳೆ. ಇನ್ನು ಜನಕ ಬಾಬಾ ಅವರೊಂದಿಗೆ ಅವಳ ಸಂಪರ್ಕ ಕಡಿತಗೊಳ್ಳದೆ ಇರುವಂತೆ ನನ್ನ ಸಂಪರ್ಕವೂ ಕೂಡ ಅವಳ ಜೊತೆಗೆ ಯಾವಾಗ್ಲೂ ಇತ್ತು ಅಂತಕ್ಕಂಥ ಮಾತನ್ನ ಹೇಳ್ತಾಳೆ. ಜನಕ ಬಾಬಾ ಮತ್ತು ಸೀತೆಯ ನಡುವೆ ಯಾವಾಗಲೂ ಸಂಪರ್ಕ ಕಡಿತಗೊಂಡಿಲ್ಲ, ಬಾಹ್ಯ ಲೋಕದಲ್ಲಿ ಅವರು ಸಂಪರ್ಕ ಇತ್ತು ಅಂತಕ್ಕಂಥ ಮಾತುಗಳು. ಹಾಗೆ ಇಲ್ಲಿ ಸೋಮ ಮತ್ತು ಸೀತೆಯ ನಡುವಿನ ಸಂಪರ್ಕವು ಎಂದು ಕಡಿತ ಆಗಿಲ್ಲ ಅಂತ ಹೇಳಿ ಹೇಳ್ತಾಳೆ. ಹಾಗಾಗಿ ಎಲ್ಲ ವೃತ್ತಾಂತಗಳು ಅವಳಿಗೆ ಗೊತ್ತಾಗ್ತಾ ಇರ್ತವೆ. ಹೀಗಾಗಿ ಅನಸೂಯಾಳ ಮಹಾನ್ ತಪಸ್ಸಿನ ಕುರಿತು ನನಗೆ ತಿಳಿಯಿತು. ಒಂದು ರಾತ್ರಿ ನಾನು ಜ್ಯೋತಿ ಎದುರು ಕುಳಿತಾಗ ಮಹರ್ಷಿ ಅತ್ರಿ ಮತ್ತು ಅನಸೂಯಾಳ ಆಶ್ರಮಕ್ಕೆ ಶ್ರೀರಾಮ್ ಮತ್ತು ಸೀತೆ ಭೇಟಿ ನೀಡಿದಾಗ ಅವರ ಸಂಭಾಷಣೆಯ ಭಾಗಗಳನ್ನು ಅವಳು ಕೇಳಿಕೊಳ್ತಾಳೆ. ರಾತ್ರಿ ಜ್ಯೋತಿ ಎದುರು ಕುಳಿತಾಗ ಶ್ರೀರಾಮ ಮತ್ತು ಮಾತೆಯರು ಅತ್ರಿ ಮಹರ್ಷಿ ಮತ್ತು ಅನಸೂಯಾಳ ಆಶ್ರಮಕ್ಕೆ ಹೋದಾಗ ಅಲ್ಲಿ ನಡೆದಿರ್ತಕ್ಕಂತಹ ಸಂಭಾಷಣೆಯನ್ನು ಅವಳು ಕೇಳಿಸ್ಕೊಳ್ತಾಳೆ. ತನ್ನ ಪತ್ನಿ ಅನಸೂಯಾಳ ಆಳವಾದ ಆಧ್ಯಾತ್ಮಿಕ ಸಾಧನೆಗೈಯುತ್ತಾ ಭೂಮಾತೆಗೆ ತನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಅವಳು ಸಹಾಯ ಮಾಡ್ತಾಳೆ ಅಂತಕ್ಕಂಥ ಮಾತನ್ನ ಅತ್ರಿ ಮಹರ್ಷಿಗಳು ಹೇಳ್ತಾರೆ. ಅಷ್ಟೇ ಅಲ್ಲದೇನೆ ಇಲ್ಲಿರ್ತಕ್ಕಂತಹ ನಿವಾಸಿಗಳಿಗೆ ನಿರಂತರವಾಗಿರ್ತಕ್ಕಂಥ ನೀರಿನ ಸರಬರಾಜು ಸಿಗಲಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಮಂದಾಕಿನಿ ನದಿಯನ್ನ ಅವಳೇ ಕರೆತಂದಿದ್ದಾಳೆ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಅತ್ರಿ ಮಹರ್ಷಿಗಳು ಹೇಳಿರೋದನ್ನ ಇವಳು ಕೇಳಿಸ್ಕೊಳ್ತಾರೆ. ಹೀಗೆ ಸಾಮಾನ್ಯವಾಗಿ ಯಾರಿಗೂ ತಿಳಿಯದ ಬಹಳಷ್ಟು ಯಶಸ್ವಿ ಕಾರ್ಯಗಳನ್ನ ಈ ಅನಸೂಯ ಮಾತೆ ಕೈಕೊಂಡಿದ್ದಳು. ಅವಳು ತನ್ನ ಆಧ್ಯಾತ್ಮಿಕ ಸಾಧನೆಗಳ ಕುರಿತು ಯಾರ ಮುಂದೆನೋ ಏನು ಹೇಳ್ತಾ ಇರಲಿಲ್ಲ, ತುಂಬಾ ವಿನಮ್ರಳಾಗಿ ಅವಳು ಇದ್ಳು ಅಂತ ಹೇಳಿ ಹೇಳ್ತಾರೆ. ಶ್ರೀರಾಮ್ ಮತ್ತು ಮಾತೆಯರು ಮಹರ್ಷಿಗಳಾದ ಅತ್ರಿ ಮತ್ತು ಅನಸೂಯರನ್ನು ಭೇಟಿಯಾಗ್ಲಿಕ್ಕೆ ಚಿತ್ರಕೂಟಕ್ಕೆ ಹೋಗಿರ್ತಾರೆ. ಅಲ್ಲಿ ಅತ್ರಿ ಮಹರ್ಷಿಗಳು ಆ ಕ್ಷೇತ್ರದ ಆಶ್ರಮಗಳಲ್ಲಿ ಒಂದಾದ ಆ ಭವ್ಯ ಗುಹೆಯನ್ನ ತೋರಿಸಿ ಅಲ್ಲಿ ಶ್ರೀರಾಮನಿಗೆ ಹೇಳ್ತಾರೆ, ಇಲ್ಲಿ ನಿಮಗೆ ಏಕಾಂತ ಇದೆ, ನೀವು ವಿಶ್ರಾಂತಿಯನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾರೆ. ಆಗ ಸೀತಾಮಾತೆಗೆ ಬಾಯಾರಿಕೆ ಆಗತ್ತೆ. ಶ್ರೀರಾಮ ನೀರನ್ನ ತರಬೇಕು ಅಂತ ಹೇಳಿ ಇನ್ನೇನು ಹೋಗಬೇಕು ಅನ್ನುವಷ್ಟರಲ್ಲೇನೆ ಒಂದು ನೀರಿನ ಹರಿಯುವಿಕೆಯ ಒಂದು ಶಬ್ದ ಅಲ್ಲಿ ಕೇಳ್ತದ, ಜುಳು ಜುಳು ಶಬ್ದ ಕೇಳುತ್ತೆ. ಆಗ ಶ್ರೀರಾಮ್ ಹೇಳ್ತಾರೆ, ಸೀತೆ ನೋಡು ಹೇಗೆ ಪ್ರಕೃತಿ ನಿನ್ನ ಪ್ರತಿಯೊಂದು ಇಚ್ಛೆಯನ್ನ ಪೂರೈಸುತ್ತೆ, ನಿನ್ನ ಬಾಯಾರಿಕೆಯನ್ನ ತಣಿಸ್ಲಿಕ್ಕೆ ಬಂದಿರತಕ್ಕಂಥ ನೀರಿನ ಬುಗ್ಗೆಯನ್ನ ನೋಡು ಹೇಳಿ ಆ ನೀರಿನ ಬುಗ್ಗೆ ನಿಧಾನವಾಗಿ ಒಂದು ಹೊಂಡವಾಗಿ ಪರಿಣಮಿಸಿತು ಅಂತ ಹೇಳಿ ಹೇಳ್ತಾರೆ. ಆಗ ಆ ನೀರಿನಿಂದ ಒಬ್ಬ ದೇವತೆ ಕಾಣಿಸ್ಕೊಂಡು ತನ್ನ ಪರಿಚಯ ಮಾಡ್ಕೊಳ್ತಾಳೆ ಅವಳು. ನಾನು ಗೋದಾವರಿ ನದಿ, ಭಗವಾನ್ ಶ್ರೀರಾಮ್ ಮತ್ತು ಸೀತೆ, ನಾನು ನಿಮ್ಮ ಆಶೀರ್ವಾದವನ್ನ ಪಡೆದುಕೊಳ್ಳಿಕ್ಕೆ ಬಂದಿದ್ದೇನೆ, ದಯವಿಟ್ಟು ನನಗೆ ಆಶೀರ್ವದಿಸಿ ಅಂತ ಹೇಳಿದಾಗ ಅವರು ನೀನು ಯಾವಾಗಲೂ ತುಂಬಿ ಹರಿಯುತ್ತಾ ಸಮೃದ್ಧಿಯಿಂದ ಇರು ಅಂತ ಹೇಳಿ ಆಶೀರ್ವಾದವನ್ನ ಮಾಡ್ತಾರೆ. ಹಾಗೆ ಗೋದಾವರಿ ನಮಸ್ಕರಿಸಿ ನಾನು ಆಗಲಿ ಈಗ ನಾನು ದಕ್ಷಿಣದ ಕಡೆಗೆ ಹರಿಯುತ್ತೇನೆ, ನನ್ನ ನೀರನ್ನ ನಿಮ್ಮ ಅನುಕೂಲಕ್ಕಾಗಿ ಬಳಸಿಕೊಳ್ಳಿ ಅಂತ ಹೇಳಿ ನಾನು ದಕ್ಷಿಣದ ಕಡೆಗೆ ಹರಿಯುತ್ತೇನೆ, ಅಲ್ಲಿ ನಂತರ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ.
ಸೊ ಈ ಎಲ್ಲ ವೃತ್ತಾಂತಗಳು ಕಣ್ಣು ಮುಂದೆ ಕಟ್ಟಿದಂತೆ ಸೋಮಾಳಿಗೆ ಗೊತ್ತಾಗ್ತಾ ಇರ್ತವೆ. ಅಲ್ಲಿ ಶ್ರೀರಾಮ ಮತ್ತು ಸೀತೆಯರು ಏನು ಮಾಡ್ತಾ ಇದ್ರು, ಯಾರಿಗ್ ಭೇಟಿ ಆಗ್ತಾ ಇದ್ರು, ಏನು ಅಲ್ಲಿ ಸಂಭಾಷಣೆ ಆಗ್ತಾ ಇತ್ತು ಅಂತಕ್ಕಂಥ ಎಲ್ಲ ವಿಷಯಗಳನ್ನ ತಿಳಿದುಕೊಳ್ಳುವ ಒಂದು ಸಾಮರ್ಥ್ಯ ಸೋಮಾಳಿಗೆ ಇರುತ್ತೆ. ಅವುಗಳನ್ನ ಇಲ್ಲಿ ನಮ್ಮ ಅನಸೂಯಾಳ ಜೊತೆಗೆ ಹಂಚ್ಕೊಳ್ತಾ ಇದ್ದಾರೆ. ಇನ್ನು ಆ ಸೀತಾಮಾತೆ ಮತ್ತು ಶ್ರೀರಾಮರಲ್ಲಿ ಪರಸ್ಪರ ಹೊಂದಾಣಿಕೆ ಬಹಳಷ್ಟಿತ್ತು. ಅವರಲ್ಲಿ ಪರಸ್ಪರ ಪ್ರೀತಿ ಬಹಳಷ್ಟಿತ್ತು. ಸೀತಾಮಾತೆ ಮತ್ತು ಶ್ರೀರಾಮಚಂದ್ರರ ನಡುವೆ ಇದ್ದಂತಹ ಪ್ರೇಮ ಅದು ಅವರ ಸುತ್ತಲಿನ ಪರಿಸರದಲ್ಲಿಯೂ ಕೂಡ ಹರಡಿಕೊಂಡಿತ್ತು. ಅಷ್ಟೇ ಅಲ್ಲ, ಶ್ರೀರಾಮಚಂದ್ರ ಮತ್ತು ಸೀತಾಮಾತೆಯರು ವನವಾಸದಲ್ಲಿ ಒಬ್ಬರಿಗೊಬ್ಬರು ಪೂರಕವಾಗಿ ಇದ್ದರು. ಆ ಪಯಣದಾದ್ಯಂತ ಅವರ ಕಾಡಿನ ಪಯಣದಾದ್ಯಂತ ಒಬ್ಬರಿಗೊಬ್ಬರು ಅವರು ಪೂರಕವಾಗಿ ಇರ್ತಾ ಇದ್ರು. ಬರ್ತಾ ಬರ್ತಾ ಎಲ್ಲೆಲ್ಲಿ ಏನೇನೋ ಅವಶ್ಯಕತೆ ಇದೆ, ಶ್ರೀರಾಮಚಂದ್ರ ಅಲ್ಲಿರ್ತಕ್ಕಂತಹ ಜನರಿಗೆ ಆಡಳಿತದ ಬಗ್ಗೆ ತಿಳಿಸಿಕೊಡ್ತಾ ಇದ್ರು. ಸಾಕಷ್ಟು ರಾಕ್ಷಸರ ಸಂಹಾರ ಮುಂತಾದವುಗಳನ್ನ ಮಾಡ್ತಾ ಇದ್ರು. ಆಮೇಲೆ ಮಾತೆ ಅವರಿಗೆ ಭೂಮಿಯ ಗುಣಮಟ್ಟವನ್ನ ಕುರಿತಂತೆ, ಭೂಮಿಯಲ್ಲಿ ಆಹಾರ ಧಾನ್ಯಗಳನ್ನ ಹೇಗೆ ಬೆಳೆಯಬೇಕು ಅನ್ನೋದನ್ನ ಕುರಿತಂತೆ ಅವಳು ಹೇಳ್ತಾ ಇದ್ಲು. ಹಾಗೆ ಹಂಚಿ ತಿಂತಕ್ಕಂಥದ್ದನ್ನ ಮುಂತಾದವುಗಳನ್ನ ಅವಳು ಹಾಗೆ ಕಲಿಸ್ತಾ ಬರ್ತಾ ಇದ್ಲು. ಹೀಗೆ ಮಾತೆಯು ಮಿಥಿಲೆಯಲ್ಲಿ ಅಳವಡಿಸಿಕೊಂಡಂತಹ ಒಂದು ಹಂಚಿಕೊಳ್ಳುವಿಕೆಯ ತತ್ವವನ್ನ ಅವಳು ಅವಳ ಸ್ವಭಾವದ ಒಂದು ಭಾಗ ಅದು ಆಗಿರುತ್ತೆ. ಹೀಗಾಗಿ ಅದನ್ನ ಹಾಗೆ ಮುಂದುವರ್ಸ್ಕೊಂಡು ಬರ್ತಾಳೆ. ಕೆಲವೊಂದ್ಸಾರಿ ಆಹಾರ ಕಡಿಮೆ ಇದ್ದರೂ ಕೂಡ ತಾನು ಉಪವಾಸ ಇದ್ದು ಅದನ್ನ ಬಂದ ಆ ಸಮಯದಲ್ಲಿ, ಊಟದ ಸಮಯದಲ್ಲಿ ಬಂದಿರತಕ್ಕಂಥ ಸಾಧು ಸಂತರು ಮುಂತಾದವರಿಗೆ ಹಂಚತಕ್ಕಂಥದ್ದನ್ನ ಅವಳು ಮಾಡ್ತಾ ಇರ್ತಾಳೆ. ಇದನ್ನ ಗಮನಿಸಿರ್ತಕ್ಕಂಥ ಶ್ರೀರಾಮಚಂದ್ರ ಒಂದ್ಸಾರಿ ಹೇಳ್ತಾನೆ, ನೀನು ಆಹಾರವನ್ನ ತೆಗೆದುಕೊಳ್ಳಿಲ್ಲ, ನೀವು ಊಟ ಮಾಡಿದಾಗ ಆಹಾರ ತೆಗೆದುಕೊಳ್ಳಿಲ್ಲ ಅಂತಂದಾಗ ನನ್ನ ಪಾಲಿನ ಆಹಾರವನ್ನ ತೆಗೆದುಕೋ ಅಂತ ಹೇಳಿ ಹೇಳಿದಾಗ, ಇಲ್ಲ ನೀವು ಊಟ ಮಾಡಿದ್ರೆ ನನಗೆ ತೃಪ್ತಿ ಆಗ್ತದ ಅಂತ ಹೇಳಿ ಹೇಳ್ತಾನ. ಆಗ ಸೀತೆ, ನನಗೂ ಕೂಡ ಹಾಗೆ ಆಗುತ್ತೆ, ನಿನ್ನ ಬಾಯಿಯ ಮೂಲಕ ನಾನು ಪೋಷಿಸಲ್ಪಡುತ್ತೇನೆ ಅಂತ ಹೇಳಿ ಅವರು ಒತ್ತಾಯ ಮಾಡ್ತಾ ಇರ್ತಾರೆ. ಈ ಮಾತನ್ನ ಕೇಳಿದ ಲಕ್ಷ್ಮಣನೂ ಕೂಡ ಅತ್ತಿಗೆ ನನ್ನ ಪಾಲಿನ ಒಂದಿಷ್ಟು ಆಹಾರವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಹೀಗಾಗಿ ಅವರಲ್ಲಿ ಒಂದು ರೀತಿಯ ಆತ್ಮೀಯತೆ, ಪ್ರೀತಿಯಾಗ ಸೀತೆ ಹೇಳ್ತಾಳೆ, ನಿಮ್ಮಿಬ್ಬರದನ್ನು ತೆಗೆದುಕೊಂಡು ಉಣ್ಣುವಷ್ಟು ಸಾಮರ್ಥ್ಯ ನನಗಿಲ್ಲ, ಅದು ಹೆಚ್ಚಾಗುತ್ತೆ ಅಂತ ಹೇಳಿ ನಗೆಚಾಟಿಕೆಯಲ್ಲಿ ಅದನ್ನ ನಿರಾಕರಣೆ ಮಾಡ್ತಾಳೆ. ಹೀಗೆ ಅವರೆಲ್ಲರಲ್ಲಿ ತುಂಬಾ ಆತ್ಮೀಯತೆ, ಪ್ರೀತಿ, ವಿಶ್ವಾಸಗಳು ಕಂಡು ಬಂದವು. ಶ್ರೀರಾಮನಿಗೆ ಸ್ವಲ್ಪ ಸಣ್ಣ ಗಾಯ ಆದ್ರೂ ಕೂಡ ಅವಳು ನೋವಿನಿಂದ ಮುದುರಿ ಹೋಗ್ತಾ ಇದ್ಲು. ಹಾಗೆ ಶ್ರೀರಾಮನು ಕೂಡ ಸೀತೆಗೆ ಏನಾದ್ರೂ ಅನಾರೋಗ್ಯ ಆದ್ರೆ, ಈ ಪ್ರಯಾಣದಲ್ಲಿ ಬಹಳಷ್ಟು ಬಳಲಿಕೆ ಆದ್ರೆ ಅವನು ಬಹಳಷ್ಟು ಅವಳಿಗೆ ಕಾಳಜಿಯನ್ನ ಮಾಡ್ತಾ ಇರ್ತಾನೆ. ಹೀಗೆ ಒಂದು ಸಾರಿ ಮಾತೆ ಅನಾರೋಗ್ಯಕ್ಕೆ ಒಳಗಾದಾಗ ಶ್ರೀರಾಮ ಹಗಲು ರಾತ್ರಿ ಅವಳ ಬಳಿ ಕುಳಿತುಕೊಂಡು ಅವಳಿಗೆ ಔಷಧೋಪಚಾರಗಳನ್ನ ಮಾಡ್ತಾ, ಜ್ವರದಿಂದ ಬಿಸಿಯಾಗಿರ್ತಕ್ಕಂಥ ದೇಹವನ್ನ ಒರೆಸ್ತಾ, ಆರೈಕೆ ಮಾಡ್ತಾ ಇಡೀ ರಾತ್ರಿ ಕಳೆದಿರ್ತಾನೆ. ತನಗೇ ಆರಾಮಿಲ್ಲೇನೋ, ತಾನೇ ಅನಾರೋಗ್ಯದಿಂದ ಬಳಲ್ತಾ ಇದ್ದಾನೇನೋ ಅನ್ನುವಷ್ಟು ಅವನಿಗೆ ವಿಷಾದ ಆಗಿರುತ್ತೆ. ಹಾಗೆ ಇನ್ನೊಂದು ಸಾರಿ ಯಾವುದೋ ಒಂದು ಹಳ್ಳಿಗೆ ಹೋಗ್ಬೇಕಾಗಿರುತ್ತೆ. ಸೀತೆಗೆ ಹುಷಾರಿಲ್ಲ ಅಂತ ಹೇಳಿ ಹಳ್ಳಿಗೆ ಹೋಗುವ ಒಂದು ಕಾರ್ಯಕ್ರಮವನ್ನೇ ಅವರು ರದ್ದುಗೊಳಿಸ್ತಾರೆ. ಆಗ ಸೀತಾಮಾತೆ, ನನ್ನಿಂದಾಗಿ ಆ ಕೆಲಸಕ್ಕೆ ಶ್ರೀರಾಮನಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತಕ್ಕಂಥ ಒಂದು ಭಾವನೆಯಿಂದ ಇಡೀ ರಾತ್ರಿ ಅನಾರೋಗ್ಯದೊಂದಿಗೆ ಅವಳು ಹೋರಾಡಿ ಕೆಲವು ಗಂಟೆಗಳಲ್ಲಿನೇ ಅವಳು ಚೇತರಿಸ್ಕೊಳ್ತಾಳೆ. ನೋಡ್ರಿ, ಅವಳ ಮಾನಸಿಕ ಶಕ್ತಿ ಅಂತದಿದೆ. ನಾನು ಮನಸ್ಸು ಮಾಡಿದ್ಲು ಅಂತಂದ್ರೆ ಅನಾರೋಗ್ಯದಿಂದಲೂ ಕೂಡ ಅವಳು ಬಹುಬೇಗನೆ ಚೇತರಿಸ್ಕೊಳ್ತಾಳೆ. ಹೀಗೆ ಇಂಥ ಅನೇಕ ಸಂಗತಿಗಳನ್ನ ಸೋಮ ಈ ಅನಸೂಯ ಮತ್ತು ಅವಳ ತಾಯಿಯೊಂದಿಗೆ ಹಂಚಿಕೊಂಡಿರುವುದಿಲ್ಲೂ ಕಂಡು ಬರುತ್ತೆ. ಹೀಗೆ ಸೋಮ ಮೌನವಾಗಿ ನಿಧಾನವಾಗಿ ಕಣ್ಣು ಮುಚ್ಚಿಕೊಂಡು ಧ್ಯಾನಕ್ಕೆ ಕುಳಿತು ಬಿಡ್ತಾಳೆ. ಸುಮಾರು 1 ಗಂಟೆ ಅವರು ಕಾಯ್ತಾರೆ, ಆದ್ರೂ ಅವಳು ಹೊರಬರೋದಿಲ್ಲ. ಆಗ ಅವರು ಮತ್ತೆ ಆಶ್ರಮಕ್ಕೆ ಮರಳಿ ಬರ್ತಾರೆ. ಅವರು ಇಳಿದುಕೊಂಡಿರ್ತಕ್ಕಂಥ ಆಶ್ರಮಕ್ಕೆ ಬರ್ತಾರೆ. ಆಶ್ರಮಕ್ಕೆ ಬರುವಾಗ ತಾಯಿ ಮಗಳು ಪರಸ್ಪರ ಮಾತಾಡ್ಕೊಳ್ತಾರೆ. ಅಮ್ಮ, ನೀನೇನ್ ವಿಚಾರ ಮಾಡ್ತಾ ಇದ್ದಿ ಅಂತ ಹೇಳಿ ಅನಸೂಯ ಕೇಳಿದಾಗ, ಸೋಮಾಳನ್ನು ಭೇಟಿಯಾಗಿದ್ದು ಎಷ್ಟು ಅದೃಷ್ಟ ಅಂತ ಹೇಳಿ ನನಗನ್ನಿಸ್ತಾ ಇದೆ, ಮತ್ತು ನನ್ನ ಮುದ್ದು ಕಂದ ನಿನಗೇನ್ ಅನ್ನಿಸ್ತು ಅವಳನ್ನ ಭೇಟಿಯಾದಾಗ ಅಂತಂದಾಗ, ಅವಳ ಕುರಿತು ನನಗೆ ಎಷ್ಟೊಂದು ಪ್ರೀತಿ ಇದೆ ಎಂದರೆ ನಾನು ಅದನ್ನು ವರ್ಗಾಯಿಸಲು ಸಾಧ್ಯವಿಲ್ಲ, ಅದನ್ನ ವರ್ಣಿಸಲು ಸಾಧ್ಯವಿಲ್ಲ. ಮತ್ತು ಅವಳು ಜನಕ ಬಾಬಾ ಅವರನ್ನು
ಕುರಿತು ಹೇಳುವಾಗ ನನ್ನೊಳಗೆ ಏನೋ ಒಂದು ಆಳವಾಗಿ ಕಲುಕಿತು ಹೇಳಿ ಅವಳ ಕಣ್ಣುಗಳು ತುಂಬಿ ಬರ್ತಾವು. ಅಷ್ಟು ಆತ್ಮೀಯತೆ ಜನಕ ಬಾಬಾ ಅವರನ್ನ ಕುರಿತು ಅವಳು ಮಾತನಾಡ್ತಾ ಇದ್ದಾಗ ನನಗೇನೋ ಬಹಳಷ್ಟು ಟಚ್ ಆಯ್ತು. ಆತ್ಮೀಯತೆ ಆಳವಾಗಿ ನನಗೆ ಕಲುಕಿತು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾಳೆ. ಹೀಗೆ ಆಶ್ರಮಕ್ಕೆ ಬರ್ತಾರೆ. ಆಶ್ರಮಕ್ಕೆ ಬಂದು ಸಂಜೆ ಆ ಊಟ ತಯಾರಾಗಿ ಇರುತ್ತೆ. ಊಟದ ಒಂದು ಸಮಯದಲ್ಲಿ ಮಹರ್ಷಿಗಳೆಲ್ಲ ಕೇಳ್ತಾರೆ. ಅಲ್ಲಿಯ ವೃತ್ತಾಂತ ಏನಾಯ್ತು? ಸೋಮ ಭೇಟಿ ಆದ್ಲೇನೋ? ನಿಮ್ಮ ಜೊತೆಗೆ ಮಾತನಾಡಿದ್ಲೇನೋ? ಅಂತಕ್ಕಂಥ ಸಂಗತಿಗಳನ್ನ ಕೇಳ್ತಾರೆ. ಆಗ ಆ ಸಿ ಅನಸೂಯಾಳ ತಾಯಿ ಹೇಳ್ತಾಳೆ, ಅವಳು ಮಹಾ ಅದ್ಭುತವಾದುದನ್ನು ಹೇಳಿದ್ಲು ಅಂತ ಹೇಳಿ ಅವ್ರ ತಾಯಿ ಹೇಳ್ತಾಳೆ. ಅವಳು ನಮಗೆ ಮಿಥಿಲೆಯ ಕಥೆಯನ್ನ ಹೇಳಿದಳು ಅಂತ ಹೇಳಿ ಹೇಳ್ತಾರೆ. ಆಗ ಆ ಋಷಿಗಳು ಅನಸೂಯಾಳ ಕಡೆಗೆ ತಿರುಗಿ ಅವಳು ಹೇಳ್ತಕ್ಕಂಥ ಒಂದು ಕಥೆಯನ್ನ ನಮ್ಮ ವಿದ್ಯಾರ್ಥಿಗಳಿಗಾಗಿ ನೀನು ಹೇಳಬಹುದೇನಮ್ಮ? ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಬಹಳಷ್ಟು ಇಲ್ಲೇ ಬ್ಯುಸಿ ಆಗಿರೋದ್ರಿಂದ ಅಲ್ಲಿ ಹೋಗುವ ಪ್ರಸಂಗ ಅವರಿಗೆ ಬರೋದಿಲ್ಲ. ಅವಳ ಮಾತನ್ನ ಕೇಳ್ತಕ್ಕಂಥ ಒಂದು ಪ್ರಸಂಗ ಅವರಿಗೆ ಬರೋದಿಲ್ಲ. ಹೀಗಾಗಿ ನೀನು ಅವಳ ಮಾತನ್ನ ಹೇಳಿದ್ರೆ ಇಲ್ಲಿ ಚೆನ್ನಾಗಿರುತ್ತೆ. ಏನಾದ್ರೂ ಸ್ವಲ್ಪ ಹಂಚಿಕೋ ಅಂತಂದಾಗ ಅವಳು ಈ ಬರಗಾಲದ ಸಮಯದಲ್ಲಿ ಜನಕ ಮಹಾರಾಜರು ಹೇಗೆ ಆಹಾರವನ್ನ ಹಂಚ್ತಾ ಇದ್ರು ಮತ್ತು ದುರಾಸೆಯು ಕೊರತೆಗೆ ಹೇಗೆ ಕಾರಣ ಆಗ್ತದ ಅಂತಕ್ಕಂಥ ಮಾತುಗಳನ್ನ ಅಲ್ಲಿ ಹಂಚಿಕೊಳ್ತಾಳೆ. ಆಗ ಋಷಿಗಳು ಕೂಡ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅತಿಯಾದ ಸಂಪತ್ತು ಬಡತನಕ್ಕೆ ಕಾರಣ ಆಗ್ತದ. ಅದು ನಿಸರ್ಗದ ಸಂಪನ್ಮೂಲಗಳನ್ನ ತಡೆ ಹಿಡಿತದ. ಹೀಗಾಗಿ ಸಂಗ್ರಹ ಪ್ರವೃತ್ತಿ ಇರಬಾರದು. ಪ್ರಕೃತಿಯಲ್ಲಿ ಎಲ್ಲರಿಗೂ ಸಾಕಾಗುವಷ್ಟು ಲಭ್ಯ ಆಗ್ತಾ ಇರುತ್ತೆ. ಆದ್ರೆ ಅತಿ ಆಶೆಯಿಂದ ಈ ಮಾನವ ಏನದಲ್ಲ ಅದನ್ನ ಪ್ರಕೃತಿಯಲ್ಲಿ ಅಸಮತೋಲನವನ್ನು ಉಂಟು ಮಾಡ್ತಾನೆ. ದುರಾಸೆನೆ ಇದಕ್ಕೆ ಕಾರಣ ಆಗ್ತದ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಜೊತೆಗೆ ಜನಕ ಬಾಬಾ ಅವರ ಒಂದು ಬುದ್ಧಿವಂತಿಕೆಯನ್ನ ಅವರು ಹೊಗಳ್ತಾರೆ. ಜನಕ ಮಹಾರಾಜರು ತುಂಬಾ ಬುದ್ಧಿವಂತರಾಗಿದ್ದರು. ಅವರು ಪ್ರಕೃತಿಯ ನಿಯಮವನ್ನ ತಿಳಿದುಕೊಂಡು ಅವುಗಳಿಗೆ ಅನುಸಾರವಾಗಿನೇ ತಮ್ಮ ರಾಜ್ಯವನ್ನ ಅವರು ನಿರ್ಮಿಸ್ತಾ ಇದ್ರು. ಜ್ಞಾನವು ಶಕ್ತಿಗಿಂತ ಶ್ರೇಷ್ಠವಾಗಿದ್ದು ಅಂತಕ್ಕಂಥ ಒಂದು ತತ್ವವನ್ನು ಅವರು ಗೌರವಿಸ್ತಾ ಇದ್ರು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ನಿಸರ್ಗದ ನಿಯಮಗಳನ್ನ ಅರಿತುಕೊಂಡು ಅದಕ್ಕೆ ಅನುಗುಣವಾಗಿ ಬದುಕುವುದು ಸೀತಾಮಾತೆಯ ಮುಖ್ಯ ಪಾಠಗಳಲ್ಲಿ ಒಂದಾಗಿತ್ತು. ಹಾಗಾಗಿಯೇ ತನ್ನ ಮಕ್ಕಳು ಜ್ಞಾನವನ್ನು ಹೊಂದಲಿ ಅಂತಕ್ಕಂಥ ಉದ್ದೇಶದಿಂದ ಅವರನ್ನ ಬೆಳೆಸುವುದಕ್ಕಾಗಿ ಎಲ್ಲ ಸೌಕರ್ಯಗಳು ಇರ್ತಕ್ಕಂಥ ಅರಮನೆಯನ್ನ ತ್ಯಜಿಸಿ ಈ ಕಾಡಿನಲ್ಲಿ, ಅರಣ್ಯದಲ್ಲಿ, ಕುಟೀರದಲ್ಲಿ ಬಂದು ಅವಳು ನಿಂತಿದ್ಲು ಅಂತಕ್ಕಂಥ ಮಾತುಗಳನ್ನ ಅವರು ಹೇಳ್ತಾರೆ. ಹೀಗೆ ಈ ಎಲ್ಲ ಮಾತುಗಳನ್ನ ಆಶ್ರಮವಾಸಿಗಳು ತದೇಕ ಚಿತ್ತದಿಂದ ಕೇಳ್ತಾರೆ. ಹಾಗಾದ್ರೆ ಅದು ಅವಳ ಆಯ್ಕೆಯಾಗುತ್ತೆ, ಅರಣ್ಯಕ್ಕೆ ಬಂದಿರೋದು ಅವಳ ಆಯ್ಕೆಯಾಗಿತ್ತೆ ಅಂತ ಹೇಳಿ ಕೇಳ್ತಾರೆ. ಆಗ ಗುರುಗಳು ನಕ್ಕು, ಖಂಡಿತವಾಗಿ ಸೀತಾದೇವಿಯ ಜೀವನದಲ್ಲಿ ಸಂಭವಿಸಿರುವುದೆಲ್ಲವೂ ಅವಳ ಆಯ್ಕೆಯೇ ಆಗಿದೆ. ಅವಳ ಜೀವನದಲ್ಲಿ ಸಂಭವಿಸಿರೋದು ಎಲ್ಲವೂ ಸೀತಾದೇವಿಯ ಆಯ್ಕೆನೇ ಆಗಿದೆ. ಅದಕ್ಕೆ ವಿರುದ್ಧವಾಗಿ ಇಲ್ಲಿ ಏನೂ ನಡೆದಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಈ ಅಧ್ಯಾಯವನ್ನ ಮುಗಿಸಿದ್ದಾರೆ. ಇಲ್ಲಿಗೆ ಇಂದಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು. ಈಗ ಧ್ಯಾನದ ಒಂದು ಸಮಯ ಆಗಿದೆ. ದಯವಿಟ್ಟು ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತುಕೊಂಡಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕನ್ನಡಕವನ್ನ ತೆಗೆಯಿರಿ. ಕೈ ಬೆರಳುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರಿ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರನ್ನ ವಂದಿಸುತ್ತ,
ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಎಲ್ಲ ಬ್ರಹ್ಮರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತಾ, ಸಪ್ತರ್ಷಿಗಳು, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ, ಅವರೆಲ್ಲರನ್ನೂ ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತಾ, ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ, ನಾವಿಂದಿನ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಶ್ವಾಸವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ನಮ್ಮ ಉಸಿರೇ ನಮ್ಮ ಗುರು. ಹುಟ್ಟಿದಾಗಿನಿಂದ ನಮ್ಮ ಕೊನೆಯ ದಿನದವರೆಗೆ ನಮ್ಮೊಂದಿಗೆ ಇರ್ತಕ್ಕಂಥ ಉಸಿರಿನ ಮಹತ್ವವನ್ನು ನಾವು ತಿಳಿದುಕೊಳ್ಳಬೇಕು ಮಾಸ್ಟರ್ಸ್. ಏನೆಲ್ಲವನ್ನು ಪಡೆದುಕೊಳ್ಳುವ ಶಕ್ತಿ, ಏನೆಲ್ಲವನ್ನು ಸಾಧಿಸುವ ಶಕ್ತಿ ಈ ಉಸಿರಿನಲ್ಲಿದೆ. ಆದ್ದರಿಂದ ಪ್ರತಿಯೊಂದು ಉಸಿರನ್ನು ಗಮನಿಸಿ ಮಾಸ್ಟರ್ಸ್, ಸೂಕ್ಷ್ಮವಾಗಿ ಗಮನಿಸಿ. ಎಲ್ಲ ಉಸಿರು ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಯಾವ ಒಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ ಮಾಸ್ಟರ್ಸ್. ಆಲೋಚನೆಗಳು ಬಂದರೆ ಅವುಗಳನ್ನು ಬದಿಗೊತ್ತಿ ಮತ್ತೆ ಉಸಿರಿನ ಮೇಲೆ ಗಮನ ಹರಿಸಿ. ಆಲೋಚನಾ ರಹಿತ ಸ್ಥಿತಿಯಲ್ಲಿ ಮನಸ್ಸು ಶಾಂತವಾಗುತ್ತೆ, ಧ್ಯಾನ ಸಿದ್ಧಿಸುತ್ತದೆ ಮಾಸ್ಟರ್ಸ್. ನಮ್ಮ ಉಚ್ಛ್ವಾಸ ಮತ್ತು ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ನಮ್ಮ ಧ್ಯಾನದ ಕೀಲಿಕೈ, ಅದುವೇ ನಾವು ತಲುಪಬೇಕಾದ ಗಮ್ಯ. ಅಲ್ಲಿಯೇ ನಮ್ಮ ಒಳ ಜಗತ್ತು, ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತೆ ಮಾಸ್ಟರ್ಸ್. ಆದ್ದರಿಂದ ಒಂದು ಕ್ಷಣ ಅಲ್ಲಿ ನಿಲ್ಲುವ ಅಭ್ಯಾಸವನ್ನು ಮಾಡಿ ಮಾಸ್ಟರ್ಸ್. ಆಲಿಸಿ ಆಲಿಸಿ ಸೂಕ್ಷ್ಮ ಸ್ವರಗಳನ್ನು, ಸೂಕ್ಷ್ಮ ನಾದಗಳನ್ನು ಆಲಿಸಿ ಮಾಸ್ಟರ್ಸ್. ಕನಿಷ್ಠ ಜೀರುಂಡೆಯ ನಾದವನ್ನು ದಿನದ 24 ಗಂಟೆ ನಿರಂತರವಾಗಿ ಸಂಗೀತ ಸೇವೆಗೈಯುತ್ತಿರುವ ಜೀರುಂಡೆಗಳ ನಾದವನ್ನು ಗಮನಿಸಿ, ಘಂಟಾ ನಾದವನ್ನು ಗಮನಿಸಿ, ಓಂಕಾರ ನಾದವನ್ನು ಗಮನಿಸಿ. ನಿಮ್ಮೊಳಗಿನ ಸೂಕ್ಷ್ಮಗಳನ್ನು ಗಮನಿಸಿ ಮಾಸ್ಟರ್ಸ್. ನಿಮ್ಮ ರಕ್ತದ ಪರಿಚಲನೆಯನ್ನು ಗಮನಿಸಿ, ನಿಮ್ಮ ಹೃದಯದ ಬಡಿತವನ್ನು ಗಮನಿಸಿ, ನಿಮ್ಮ ಉಸಿರಾಟದ ಏರಿಳಿತಗಳನ್ನು, ಅದರ ಸ್ಪರ್ಶವನ್ನು ಸ್ಪಷ್ಟವಾಗಿ ಅನುಭವಿಸಿ ಮಾಸ್ಟರ್ಸ್. ನೀವೆಷ್ಟು ಸೂಕ್ಷ್ಮಗಳನ್ನು ಗಮನಿಸಲು ಶಕ್ತರಾಗುತ್ತೀರೋ ಅಷ್ಟು ಒಳ ಜಗತ್ತಿನ ಆಗುಹೋಗುಗಳು, ನಮ್ಮ ಆಂತರಿಕ ಆಗುಹೋಗುಗಳು, ಬಾಹ್ಯಲೋಕದ ಸೂಕ್ಷ್ಮ ಲೋಕದ ಆಗುಹೋಗುಗಳು ನಮಗೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ,
ನಾನು ಆತ್ಮಸ್ವರೂಪಿ. ಆತ್ಮದೆಡೆಗೆ ನನ್ನ ಪಯಣ ನಿರಂತರವಾಗಿ ಸಾಗಲಿ. ಉಸಿರೆಂಬ ಗುರುವಿನ ಸಹಾಯದಿಂದ ನಮ್ಮ ಆತ್ಮನೆಡೆಗೆ ಪಯಣ ಸಾಗಲಿ ಮಾಸ್ಟರ್ಸ್. ನಮ್ಮ ಗುರಿಯೆಡೆಗೆ, ಗಮ್ಯದೆಡೆಗೆ ಪಯಣ ಸಾಗಲಿ. ಧ್ಯಾನ ಆಳವಾಗುತ್ತಿದೆ. ಉಸಿರಾಟ ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಚಿಕ್ಕದಾಗ್ತಾ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ಳುತ್ತದೆ ಮಾಸ್ಟರ್ಸ್. ಅಲ್ಲಿ ನಮ್ಮ ಆಜ್ಞಾಚಕ್ರ ಆಕ್ಟಿವೇಟ್ ಆಗುತ್ತೆ. ಹಲವು ಬಣ್ಣಗಳು, ಹಲವು ಚಿತ್ರಗಳು ಅಲ್ಲಿ ಗೋಚರಿಸುತ್ತವೆ. ಗಮನಿಸಿ. ಅನುಭವಿಸಿ ಮಾಸ್ಟರ್ಸ್. ಸೀತಾ ಮಾತೆಯ ಪ್ರೇಮವನ್ನು ಅನುಭವಿಸಿ, ಅವಳ ಉಪಸ್ಥಿತಿಯನ್ನು ಅನುಭವಿಸಿ, ಅವಳ ಕಾರಣ ಜನ್ಮದ ಕಾರಣಗಳನ್ನು ಅರಿತುಕೊಳ್ಳಿ ಮಾಸ್ಟರ್ಸ್. ಆಳವಾದ ಧ್ಯಾನವೆಂಬ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆನಂದಿಸಿ, ಆಹ್ಲಾದಿಸಿ, ಪರಮಾನಂದವನ್ನು ಅನುಭವಿಸಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು. ಕೊನೆಯ 1 ನಿಮಿಷ ಮಾಸ್ಟರ್ಸ್. ನಿಧಾನವಾಗಿ ಧ್ಯಾನದಿಂದ ಹೊರಬನ್ನಿ ಮಾಸ್ಟರ್ಸ್. 30 seconds. Ten seconds. 5, 4, 3, 2, 1, 0.
ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನು ಬಿಡಿಸಿಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್. 5 ಸೆಕೆಂಡ್ಸ್. 5 4 3 2 1 0. ನಿಧಾನವಾಗಿ ಕಣ್ಣುಗಳನ್ನು ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನು ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ನನ್ನ ಅನಂತ ಕೋಟಿ ಧನ್ಯವಾದಗಳು. ನನ್ನೊಂದಿಗೆ ಧ್ಯಾನ ಮಾಡಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತಿದ್ರೆ ಮಾಡ್ಕೊಳ್ರಿ. ಹಲೋ. ಹಲೋ ರೀ ಹಾ ಮೇಡಮ್ ಹೇಳ್ರಿ ಮೇಡಮ್. ಗಿರಿಜಾ ಮೇಡಮ್ ಹೇಳ್ರಿ. ಈ ಸೈನಜ್ಜಿ ಪೂರ ದಿವ್ಸಗಳು ಕೋತಿರ್ಬೇಕು ಅನಸ್ತದ. ಬಹಳ ಚಂದ ಸೀತಾ ಹೆಣದ್ದು ಹಾ ಹೇಳ್ರಿ. ಹಂಗೆ ಕೇಳ್ಕೋತಿರ್ಬೇಕು ಅನಸ್ತದ ನಿಮ್ ಬಾಯಿಂದ. ಬಹಳ ಚಂದ ಮೇಡಮ್. ನಿಮ್ಮ ಮನಸ್ರಿ ಮೇಡಮ್, ನಿಮ್ಮ ಮನಸ್ಥಿತಿ ಅದ ಆ ವಿಷಯನೂ ಹಂಗೆ ಅದಲ್ರಿ. ಲೈಕ್ ಆಗುವಂತ ವಿಷಯನೂ ಅದಲ್ಲ. ಓಕೆ ಮೇಡಮ್. ಮತ್ತೆ ಧ್ಯಾನದೊಳಗೆ ಧ್ಯಾನದಾಗ ಒಂದು ಸಣ್ಣ ಲೈಟ್ ಗ್ರೀನ್ ಕಲರ್ ಸಣ್ಣ ಕ್ಲಿಯರ್ ಕಾಣತ್ರಿ. ಹೌದ್ರಿ. ಆಮೇಲೆ ಲೈಟ್ ಗ್ರೀನ್ ಕಲರ್ ಒಂದ್ ಹಿಂಗ್ ಒಂಥರ ಗಣಪತಿ ಮೂರ್ತಿ ಹಂಗ ಕನ್ವರ್ಟ್. ಓಕೆ ಮೇಡಮ್. ಓಕೆ ಮತ್ತೆ ಯಾರು ಶೇರ್ ಮಾಡ್ಕೊಳ್ಳಿ. ಓಕೆ ಮೇಡಮ್. ಓಕೆ ಥ್ಯಾಂಕ್ ಯು ಮೇಡಮ್. ಓಕೆ ಮತ್ತೆ ಯಾರಾದ್ರೂ ಶೇರ್ ಮಾಡ್ಕೊಳ್ತೀರಿ? ಗಂಗಾ. ಹಲೋ ಮತ್ತೆ ಯಾರು ಶೇರ್ ಮಾಡ್ಕೊಳ್ತೀರಿ? ಹಾ ಹೇಳಮ್ಮ. ಧ್ಯಾನದೇ ನಿಮ್ ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿತ್ತು. ಕೇಳ್ತಾ ತುಂಬಾ ಇದನ್ನಿಸ್ತಾ ಐತಿ. ನಾ ಕೇಳ್ಬೇಕು ಅನ್ಸ್ಲತ್, ಮುಗಿದ್ ಬಿಡ್ತಾ ಅನ್ನೋಂಗ ಅನಿಸ್ತು. ಆಮೇಲೆ ಧ್ಯಾನದಲ್ಲಿ ತುಂಬಾ ಹಿಂಗ ಧ್ಯಾನ ಸ್ಟಾರ್ಟ್ ಆಗಿದೆ, ನಿದ್ದಿ ಧ್ಯಾನ ಪೂರ ನಿದ್ದಿ ಹೋದೆ. ಆಮೇಲೆ ಅಲ್ಲಿ ಇಬ್ರು ವಯಸ್ಸಾದವ್ರು ಯಾರು ಬರೇ ಪಾದ ನಮಸ್ಕಾರ ಮಾಡ್ದೆ. ಇಬ್ರು ವಯಸ್ಸಾದ ಗಂಡ ಹೆಂಡತಿ ಇದ್ರು. ಬಟ್ ಅವ್ರು ಯಾರು ಏನು ನನ್ ಮುಖ ಒಟ್ಟು ಪಾದ ಸ್ಪರ್ಶ ಆಯ್ತು ಅಷ್ಟೇ. ನಮಸ್ಕಾರ ಮಾಡಿ ಒಳ್ಳೆ ಅನುಭವಗಳು ಮಾತ್ರ ಆಗ್ಲಿಕತ್ತಾವ ನೋಡುವ ನಿನಗ. ಹ್ಞೂನ್ರಿ. ಆಗ್ಲಿಕತ್ತಾವ. ಗ್ರೇಟ್. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಮತ್ತೆ ಯಾರು ಶೇರ್ ಮಾಡ್ಕೊಳ್ತೀರಿ? ಶೋಭಾ ಮೇಡಮ್, ವಿಜಯಲಕ್ಷ್ಮಿ ಮೇಡಮ್. ಹಲೋ. ಓಕೆ ಮತ್ತೆ ಯಾವ್ದು ಶೇರಿಂಗ್ ಇಲ್ಲ ಅಂತಂದ್ರೆ ಎಂಡ್ ಮಾಡೋಣ್ರಿ. ನಾಳೆ ಮತ್ತೆ ಇನ್ನಿಷ್ಟು ಧ್ಯಾನದೊಂದಿಗೆ, ಸ್ವಾಧ್ಯಾಯ ಸತ್ಸಂಗದೊಂದಿಗೆ ನಾಳೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ತಮಗೂ ಧನ್ಯವಾದಗಳು. ಓಕೆ ಮೇಡಮ್. ಓಕೆ.